ಸುಧಾರಾಣಿ ಅವರಲ್ಲಿ ಇನ್ನೊಂದು ಕ್ವಾಲಿಟಿ ಐ ಥಿಂಕ್ ಎಲ್ರಿಗೂ ಅಳವಡಿಕೆ ಬಹಳ ಮುಖ್ಯ ಅಂತ ಅನಿಸುತ್ತೆ. ರಿಫ್ರೆಶ್ ಬಟನ್. ಹಾಂ, ಆಲ್ ಟೈಮ್ ಯು ಆರ್ ಅಪ್ಡೇಟೆಡ್, ರಿಫ್ರೆಶ್ ಆಗ್ತಿರ್ತೀರಿ. ನಾನು ಇತ್ತೀಚೆಗೆ ನಾನು ಆಫ್ ದ ಸ್ಕ್ರೀನು ಮಾತಾಡ್ತಾ ಇದ್ದೆ, ವ್ಲಾಗ್ ನೋಡ್ತಾ ಇದ್ದೆ ನಾನು, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ಬಹಳಷ್ಟು ಜನರಿಗೆ ವ್ಲಾಗಿಂಗು, ಸೋಷಿಯಲ್ ಮೀಡಿಯಾ ಸ್ಟಿಲ್ ಇಟ್ ಈಸ್ ಅ ಡಿಫಿಕಲ್ಟ್ ಪಾರ್ಟ್. ಬಟ್ ಏನಂದರೆ ಸುಧಾರಾಣಿ ಅವರು ಕಾಲಕ್ಕೆ ಅಪ್ಡೇಟ್ ಆಗ್ತಾ ಇರ್ತಾರೆ. ಕಾಲಕ್ಕೆ ಇವತ್ತೇನು ಬೇಕು ಅನ್ನೋದನ್ನು ಐ ಥಿಂಕ್ ಪ್ರೆಸೆಂಟಲ್ಲಿ ಬದುಕ್ತೀರಾ ಜಾಸ್ತಿ ಅನಿಸುತ್ತೆ. ನಾನು ಶುರುಲೇ ಹೇಳಿದೆ ಅಲ್ವಾ, ನನಗೆ ಯಾವುದೊಂದು ರಿಗ್ರೆಟ್ ಇರಬಾರ್ದು ಲೈಫಲ್ಲಿ ಅಂತ. ಅದೊಂದು ಜೊತೆಗೆ ನನಗೆ ಬೈ ನೇಚರ್ ಮುಂಚಿಂದನೂ ನಾನು ಅದು ನೋಡಿದೆ ಇದು ನೋಡಿದೆ ಇದೇನೋ ಕಲ್ತ್ಕೋಬೇಕು, ಇದ್ಯಾಕೆ ಹಿಂಗೆ ಆ ಥರ ಇದ್ದಿದ್ದರಿಂದ ಬೈ ನೇಚರ್ ಆಲ್ಸೋ ಐ ಆಮ್ ಲೈಕ್ ದ್ಯಾಟ್. ಸೊ ಅದು ಎವ್ರಿ ಏನಂತಾರೆ, ನಂದೊಂದು ಟೆಕ್ನಿಕ್ ಇದೆ, ಯಾವಾಗಲೂ ನಾನು ತುಂಬ ಬರೆದಿಟ್ಕೋತೀನಿ. ಸೊ ಈಗ ನೆಕ್ಸ್ಟು ಈ ವಾರ ಅದೇ ಟು ಡೂ ಲಿಸ್ಟ್ ಎಲ್ಲರೂ ಬರ್ಕೋತೀವಲ್ವ, ಇವತ್ತೇನು ಕೆಲಸ ಮಾಡ್ಬೇಕು ನಾಳೆ, ಅದೇ ಥರನೇ ನಾನು ಓಕೆ ಈ 1 ಮಂತಲ್ಲಿ ಇದು ನಂದು ಟಾರ್ಗೆಟ್. ನಾನು ತುಂಬ ಪ್ರೆಷರ್ ಎಲ್ಲ ಹಾಕ್ಕೊಳ್ಳಲ್ಲ, ಏಕೆಂದರೆ ಏನು ಮಾಡಿದ್ರು ಎಂಜಾಯ್ ಮಾಡ್ಕೊಂಡು ಮಾಡಬೇಕು, ಖುಷಿಯಾಗಿರಬೇಕು. ಆಮೇಲೆ ಇನ್ನೊಂದು ತುಂಬ ಆ ಥರ ಏನಂತಾರೆ, ಸ್ಟ್ರೆಸ್ ಮಾಡ್ಕೊಂಡು ಮಾಡಿದಾಗ ಯು ವಿಲ್ ನಾಟ್ ಎಂಜಾಯ್ ಇಟ್. ಅಂದರೆ ಆ ಕೆಲಸದ ಬಗ್ಗೆನೂ ಅದನ್ನು ಚೆನ್ನಾಗಿ ಮಾಡೋಕ್ಕಾಗಲ್ಲ. ಆ ಬೈದಲ್ಲಿ ಅಥವಾ ಒಂದು ವರೀಲಿ ಮಾಡಿದಾಗ ಆಗಲ್ಲ. ಆ್ಯಂಡ್ ನಾನೇನಾದರೂ ಮಾಡೋಕ್ಕೆ ಮುಂಚೆ ತುಂಬ ಯೋಚನೆ ಮಾಡ್ತೀನಿ, ಯಾಕೆಂದರೆ ಒಂದು ಸತಿ ಕಮ್ಮಿಟ್ ಆದರೆ ತೀರಾ ಏನೋ ಎಕ್ಸ್ಟ್ರೀಮ್ಗೆ ಹೋಯ್ತು ಅಂದರೆ ಬಿಟ್ಟಿರೋದಿದೆಯೇ ಹೊರತು, ಇಲ್ಲದೇ ಇದ್ರೆ ಐ ನೆವರ್ ಗಿವ್ ಅಪ್ ಎನಿಥಿಂಗ್ ಹಾಫ್ ವೇ ಥ್ರೂ. ಸೊ ಅದಕ್ಕೆ ತುಂಬ ಯೋಚನೆ ಮಾಡ್ತೀನಿ. ಸೊ ಓಕೆ ಈ ಮಂತು ಇದನ್ನು ಮಾಡ್ತೀನಿ, ನೆಕ್ಸ್ಟ್ 6 months ದಿಸ್ ಇಸ್ ಮೈ ಪ್ಲ್ಯಾನ್, ನೆಕ್ಸ್ಟ್ 1 year, ನೆಕ್ಸ್ಟ್ 5 years ಈ ಗೌರ್ಮೆಂಟ್ ಯೋಜನೆಗಳಿರುತ್ತಲ್ಲ ಆ ಥರ ನಂದು ಅದೆಲ್ಲನೂ ಲಿಸ್ಟ್ಗಳಿರುತ್ತೆ. ಸೊ ಹಾಗೆ ಸೊ ಇವಾಗ ಒಂದು ಟೈಮಲ್ಲಿ ಬರಿಬೇಕು ಅನ್ನೋದು ಆಸೆ ಇತ್ತು, ಬುಕ್ ಬರಿಬೇಕು ಅಂದರೆ ನನ್ನ ಎಕ್ಸ್ಪೀರಿಯನ್ಸ್ ಈ 40 ವರ್ಷದ ಜರ್ನಿ ಏನಿದೆ. ಬರುತ್ತಾ ಬಯೋಗ್ರಫಿ? ಇಲ್ಲ ಆವಾಗ ಅನ್ನಿಸ್ತು ದಟ್ ಇಲ್ಲ ಅದು ಸರಿ ಬರೋದಿಲ್ಲ, ಬೇಡ ಅಂತ. ಬಟ್ ಎಲ್ಲೋ ಒಂದು ಕಡೆ ನನ್ನ ಎಕ್ಸ್ಪೀರಿಯನ್ಸ್ಗಳೆಲ್ಲನೂ ಇಂಡಸ್ಟ್ರಿ ಇರ್ಬೋದು, ಬೇರೆ ಔಟ್ಸೈಡ್ ಆಲ್ಸೋ, ಅದೆಲ್ಲ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಸೊ ಯಾಕೆ ಯೂಟ್ಯೂಬ್ ಮಾಡಬಾರ್ದು. ಆಮೇಲೆ ಏನಂತಾರೆ, ಅದು 1 to 1 ಕನೆಕ್ಟ್ ಆಗುತ್ತೆ. ಏಕೆಂದರೆ ಈ ಜನಗಳೇ ಅಲ್ವಾ ಇಷ್ಟೊಂದು ಪ್ರೀತಿ ಇದೆಲ್ಲ ಕೊಟ್ಟಿರೋದು, ಇಷ್ಟು ವರ್ಷ ಬೆಳೆಸಿದ್ದಾರೆ, ಇನ್ನೂ ಬೆಳೆಸ್ತಾ ಇದ್ದಾರೆ. ಸೊ ಇಟ್ ಬಿ ಎ 1 to 1 ಇಂಟ್ರ್ಯಾಕ್ಷನ್ ಥರ ಅಂತ ಅಂದ್ಕೊಂಡು ಶುರು ಮಾಡಿದ್ದು. ಬಟ್ ಅಫ್ಕೋರ್ಸ್ ಐ ಹ್ಯಾವ್ ಗಾಟ್ ಸಮ್ ವಂಡರ್ಫುಲ್ ಸಪೋರ್ಟ್. ಅಂದರೆ ಯೂಟ್ಯೂಬ್ ಮಾಡೋದು ಏನು ಈಸಿ ಅಲ್ಲ. ಅದಕ್ಕೆ ನನಗೆ ಏನಂತಾರೆ, ಒಂದೊಂದಿನ ಒಂದೊಂದ್ಸತಿ ಕೋಪ ಬಂದ್ಬಿಡುತ್ತೆ, ಮತ್ತೆ ಇವತ್ತು ಮಾಡ್ಬೇಕು, ಆಗಲ್ಲ ನನ್ನ ಕೇಳಿ ಅಂತ. ಬಟ್ ಇಲ್ಲ ನೀವು ಮಾಡ್ತೀರಾ, ಮಾಡಿ 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 ಅಂತ ನನ್ನ ಹಿಂದೆ ನನ್ನ 2 ಎನರ್ಜಿಗಳಿದೆ. ಸೊ ದೇ ವಿಲ್ ಪುಷ್ ಮೀ. ಸೊ ಹಾಗಾಗಿ ಅಫ್ಕೋರ್ಸ್ ಅದು ತುಂಬ ಮುಖ್ಯ. ನಾವು ಅಂದ್ಕೊಳ್ಳೋದಲ್ಲ, ಅದಕ್ಕೆ ಆ ಥರ ಸಪೋರ್ಟ್ ಸಿಗೋದು, ಆ ಥರ ಒಂದು ಪುಷ್ ಸಿಗೋದಿದೆಯಲ್ಲ, ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಯು ಆಲ್ವೇಸ್ ಬಿಲೀವ್ ದ್ಯಾಟ್ ಯಾವುದೇ ಒಂದು ಇನ್ಸಿಡೆಂಟ್ ನಿಮ್ಮನ್ನು ಇನ್ನೊಂದು ಹಂತಕ್ಕೆ ತೊಗೊಂಡು ಹೋಗುತ್ತೆ, ಯಾವುದೇ ಒಂದು ಘಟನೆ, ಯಾವುದೇ ಒಂದು ಸನ್ನಿವೇಶ ನಿಮ್ಮನ್ನು ಇನ್ನೊಂದು ಘಟ್ಟಕ್ಕೆ ಏರಿಸುತ್ತೆ ಅಂತ. ಹೇಗೆ? ನಾನು ರೈಟ್ ಫ್ರಮ್ ಮೈ ಚೈಲ್ಡ್ಹುಡ್ ಒಬ್ಬಳೇ ಮಗಳು, ತುಂಬ ವರ್ಷ ಆದಮೇಲೆ ಹುಟ್ಟಿದೆ, ಹಿಂಗೆ ಬೆಳೆಸಿದ್ರು. ನಂಗೆ ಏನೂ ಗೊತ್ತಿರಲಿಲ್ಲ, ಲಿಟ್ರಲಿ ಏನು ಅಂದರೆ ಏನು ಗೊತ್ತಿಲ್ಲ. ಹಿಂಗೆ ನೋಡಿದ್ರೆ ಯಾರೋ ಏನಾದ್ರು ಎತ್ಕೊಡೋರು, ಹಿಂಗೆ ನೋಡಿದ್ರೆ ಮಗು ಏನೋ ಕೇಳ್ತಾ ಇದೆ ಅಂತ, ಈ ಥರ ಬೆಳೆದೆ. ಆಮೇಲೆ ಇಂಡಸ್ಟ್ರಿಗೆ ಬಂದೆ. ಇಂಡಸ್ಟ್ರಿಲಿ ಆಬ್ವಿಯಸ್ಲಿ ಅಲ್ಲೂ ಒಂಥರ ತುಂಬಾ ಪ್ರೊಟೆಕ್ಟೆಡ್ ಎನ್ವೈರ್ಮೆಂಟ್. ಯಾಕೆಂದರೆ ಎಲ್ರಿಗೂ ಏನಂತಾರೆ ಚಿಕ್ಕೋಳು ಆ ಥರ ನೋಡ್ಕೊಳ್ಳೋರು. ಆಮೇಲೆ ಏನಂತಾರೆ, ಒಂದು ಈ ಸೆಲೆಬ್ರಿಟಿ ಸ್ಟೇಟಸ್ ಎಲ್ಲ ಬಂದಮೇಲೆ ಹಾಗೆಲ್ಲ ಹೊರಗಡೆ ಹೋಗೋಕ್ಕಾಗಲ್ಲ, ಅಲ್ಲೂ ಎಲ್ಲ ಪ್ರೊಟೆಕ್ಟೆಡ್ ಎನ್ವೈರ್ಮೆಂಟ್. ಶೂಟಿಂಗ್ ಹೋಗ್ತಿದ್ದೆ, ಬರ್ತಿದ್ದೆ, ಒಂದು ನನ್ನದೇ ಒಂದು ಬೇರೆ ಪ್ರಪಂಚ. ಸೊ ನನಗೆ ಏನು ಕೆಪ್ಯಾಸಿಟಿ ಇದೆ, ನಾನು ಏನು ಮಾಡಬಲ್ಲೆ, ಅಥವಾ ನನ್ನಲ್ಲಿ ಧೈರ್ಯ ಏನಿದೆ ಅನ್ನೋದು ನಂಗೆ ಗೊತ್ತಿರಲಿಲ್ಲ. ನಂಗೆ ಗೊತ್ತೇ ಇರಲಿಲ್ಲ. ಯಾಕಂದರೆ ಏನು ಬೇಕು ಅಂದ್ರೂ ಅಮ್ಮ ಮಾಡೋರು, ಇಲ್ಲ ಅಣ್ಣ ಮಾಡೋನು, ಅಪ್ಪ ನೋಡ್ಕೊಳ್ಳೋ, ಇಷ್ಟೇ. ನನಗೊಂದು ಚೆಕ್ ಬುಕ್ಕೂ ಸೈನ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಏನು ಚೆಕ್ ಬುಕ್ ತೆಗೆದು ನೋಡಿದ್ರೆ ಇದ್ಯಾಕೆ ಗೊತ್ತಿಲ್ಲ, ಫಾರ್ ಸಮ್ ರೀಸನ್ ಅದೆಲ್ಲ ಕೆಲವೊಂದು ತಿಳ್ಕೊಳ್ಳೂ ಇಲ್ಲ. ಆ ಥರ
ಅಥವಾ ಇವಾಗ ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ಇದು ಏನು ಗೊತ್ತಿಲ್ಲ, ಮಾಡ್ತಾಯಿದ್ದಾರೆ ಅಷ್ಟೇ. ಆ್ಯಂಡ್ ಬಿಕಾಸ್ ಐ ವಾಸ್ ಅ ಮೈನರ್, ಅಮ್ಮ ಎಲ್ಲ ಸೈನ್ ಮಾಡೋರು, ಸೊ ಇಟ್ ನೆವರ್ ಅಕರ್ಡ್ ಟು ಮೀ. ನಾನು ಯು ಎಸ್ಗೆ ಹೋಗಿ ಬಂದ ಮೇಲೆ ಐ ರಿಯಲೈಸ್ಡ್ ದರ್ ಇಸ್ ಅ ಡಿಫ್ರೆಂಟ್ ಪರ್ಸನ್. ಅಲ್ಲಿ ನಾನು ಒಬ್ಬಳೇ ಎಲ್ಲ ಮಾಡ್ಕೋಬೇಕಾಗಿತ್ತು. ಒಂದು ಮನೆ ಕ್ಲೀನಿಂಗಿಂದ ಹಿಡಿದು ಅಫ್ಕೋರ್ಸ್ ಇಟ್ಕೋಬೋದಾಯಿತು, ಬಟ್ ನಾಟ್ ಆನ್ ಎ ರೆಗ್ಯುಲರ್ ಬೇಸಿಸ್. ಅಲ್ಲಿಂದ ಹಿಡಿದು ಮೈಲಿಗಟ್ಟಲೆ ಡ್ರೈವ್ ಮಾಡ್ಕೊಂಡು ಹೋಗೋದ್ರಿಂದ ಹಿಡಿದು ಒಬ್ಬಳು ಯಾವ ದೇಶಲ್ಲಿ ಬಿಡಿ ಸುತ್ಕೊಂಡ್ಬರ್ತಾ ಇದ್ದೆ ಅಷ್ಟು. ಸೊ ಐ ರಿಯಲೈಸ್ಡ್ ಅನದರ್ ಪರ್ಸನ್, ದಟ್ ಈಸ್ ದ ರಿಯಲ್ ಮೀ. ಸೊ ಸುಧಾರಣೆ. ಎಸ್, ಸೊ ಪ್ರತಿಯೊಂದು ಹೆಜ್ಜೆಗೂ ಈ ಥರ ಐವ್ ರಿಯಲೈಸ್ಡ್ ಸೋ ಮೆನಿ ಇನ್ಸಿಡೆಂಟ್ಸ್. ಪ್ರತಿ ಹಂತದಲ್ಲೂ ನೀವು ಹೊಸ ಸುಧಾರಣೆ ನೋಡ್ತಾ ಹೋದ್ರಿ ಎವ್ರಿ ಟೈಮ್. ಎಸ್. ಓಕೆ. ಸೊ ಸೋಲೋ ಟ್ರಿಪ್ ಹೋಗೋ ಇಂಟ್ರೆಸ್ಟ್ ಇದೆಯಾ, ಅಥವಾ ಎಲ್ಲಾದರೂ ಹೊರಗಡೆ ಹೋಗ್ತಾ ಇರ್ತೀರಾ, ಟ್ರಾವೆಲ್ ಜಾಸ್ತಿ ಮಾಡ್ತಿರ್ತೀರಾ, ಹೇಗೆ? ತುಂಬ ಟ್ರಾವೆಲ್ ಮಾಡಿದ್ದೀವಿ. ಟ್ರಾವೆಲಿಂಗ್ ಇಷ್ಟ. ಸೋಲೋ ಟ್ರಿಪ್ ಇದುವರೆಗೂ ಟ್ರೈ ಮಾಡಿಲ್ಲ. ಇನ್ನೂ ಆ ಮೈಂಡ್ಸೆಟ್ ಬಂದಿಲ್ಲ, ನಾನು ಸೋಲೋ ಟ್ರಿಪ್ ಹೋಗಬೇಕು ಅಂತ ಇನ್ನೂ ಅನಿಸಿಲ್ಲ. ಬಟ್ ನಾನು ಫ್ರೆಂಡ್ಸ್ ಜೊತೆ ತುಂಬ ಟ್ರಾವೆಲ್ ಮಾಡ್ತೀನಿ. ಓಕೆ ಓಕೆ. ಯಾರ ಜೊತೆ ಜಾಸ್ತಿ? ಇತ್ತೀಚೆಗೆ ಎಲ್ಲಾದರೂ ಹೋಗಿ ಯಾವುದಾದ್ರೂ ಒಂದು ಒಳ್ಳೆ ಪ್ಲೇಸ್ ಮಸ್ತಿ ಮಾಡಿದ್ದು? ಮಸ್ತಿ ಅಂತಲ್ಲ, ನಾವು ಪ್ಲ್ಯಾನ್ ಮಾಡಿಕೊಂಡೇ ಹೋದ್ವಿ. ಕೆಲವೊಂದು ನಮ್ದೊಂದು ಹತ್ರ ಸೀಸನ್ ಥರ ಒಂದಿಷ್ಟು ದಿನ ಫುಲ್ಲು ಶಾಪಿಂಗ್ ಹೋಗ್ತೀವಿ, ಆಮೇಲೆ ಒಂದು ಸ್ವಲ್ಪ ದಿನ ಟೆಂಪಲ್ ರನ್ಗಳು ಮಾಡ್ತೀವಿ. ಸೊ ಈ ಥರ ಒಂದು, ಈಗ ನೆಕ್ಸ್ಟ್ ಬೇರೆ ಏನೋ ಪ್ಲ್ಯಾನಿಂಗ್ ನಡೀತಾ ಇದೆ, ನೋಡಬೇಕು. ಯಾವುದಾದ್ರೂ ತುಂಬ ಡ್ರೀಮಿ ಡೆಸ್ಟಿನೇಷನ್ ಇದೆಯಾ ಇಲ್ಲಿ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ವಿ, ಅದು ಸ್ವಲ್ಪ ವರ್ಕೌಟ್ ಆಗಲಿಲ್ಲ. ಓಕೆ. ಸೊ ಇತ್ತೀಚೆಗೆ ಫ್ರೆಂಡ್ಸ್ ಜೊತೆ ಹೋಗ್ತಾ ಇದ್ದೀರಾ, ಬಟ್ ಟ್ರಾವೆಲ್ ತುಂಬ ಮಾಡ್ತೀರಾ. ಹೋಮ್ ಸಿಕ್ಕಾ ನೀವು? ಯಾವಾಗಲೂ ಎಟರ್ನಲಿ ಹೋಮ್ ಸಿಕ್. ಐ ವಿಲ್ ಆಲ್ವೇಸ್ ಬಿ. ಅದು ತುಂಬ ಜಾಸ್ತಿ. ನಾನು ಸಿನಿಮಾ ಶೂಟಿಂಗ್ ಹೋದಾಗ ಹೊರಡಕ್ಕೆ ಮುಂಚೆನೇ ಹೋಮ್ ಸಿಕ್ನೆಸ್ ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ ನನಗೆ. ಹೊರಡಕ್ಕೆ ಮುಂಚೆನೆ ಪೆಟ್ಟಿಗೆ ತೆಗಿತಾ ಇದ್ದಾಗಲೇ ಸ್ಟಾರ್ಟು. ಆ ಥರ. ಅಮ್ಮ ಇಲ್ಲಿವರೆಗೂ ಕೊಟ್ಟಿರೋ ಬೆಸ್ಟ್ ಅಡ್ವೈಸ್ ಏನು ನಿಮಗೆ? ಚಿನ್ನದ ಗೋಡೆ ಇದ್ರೂ ಮಣ್ಣಿನ ಗೋಡೆ ಒರೆಯೋದನ್ನು ಕಲಿ, ಅಥವಾ ಮರಿಬೇಡ. ಲವ್ಲಿ. ಸಿನಿಮಾ ಇಂಡಸ್ಟ್ರಿಗೆ ವಾಪಸ್ ಒಂದು ಸ್ವಲ್ಪ ಬರೋಣ, ಮತ್ತೆ ಬರ್ತೀನಿ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಈ ಮೀಟು ಬಹಳ ಕೇಳಿದ್ವಿ, ಕಾಸ್ಟಿಂಗ್ ಕೌಚ್ ಬಹಳ ಕೇಳಿದ್ವಿ. ಸಿನಿ ಇಂಡಸ್ಟ್ರಿಯಲ್ಲಿ ಬಹಳ ಸುದೀರ್ಘ ಪಯಣ ನಿಮ್ಮದು. ಏನು ನಿಮ್ಮ ಒಪಿನಿಯನ್ ಏನಿದೆ? ಅಂದರೆ ಕಾಸ್ಟಿಂಗ್ ಕೌಚ್ ಅಂತ ಹೇಳ್ತಾರೆ, ಮೀಟು ಬಗ್ಗೆನೂ ಬಹಳಷ್ಟು ಜನ ಮಾತಾಡಿದ್ರು. ಇತ್ತೀಚೆಗೂ ಕೂಡ ಕಾಸ್ಟಿಂಗ್ ಕೌಚ್ ಬಗ್ಗೆ ಬಹಳ ದೊಡ್ಡ ಚರ್ಚೆ ಆಗಿತ್ತು. ಹ್ಯಾವ್ ಯು ಎವರ್ ಹರ್ಡ್, ಕೇಳಿದ್ದೀರಾ, ಅಥವಾ ಯಾರಾದರೂ ಹಂಗಿದ್ದಿದ್ದು ನೋಡಿದ್ದೀರಾ? ನಿಮ್ಮ ಎಕ್ಸ್ಪೀರಿಯನ್ಸ್? 100% ಇದೆ, ಇಲ್ಲ ಅಂತ ಹೇಳಲ್ಲ. ಓಕೆ, ಅದೆಲ್ಲ ಇದೆ. ಇಟ್ ಈಸ್ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ, ಹೇಗೆ ತಗೋತೀವಿ ಅಂತ. ಟ್ರೈ ಮಾಡೋರು ಮಾಡ್ತಾರೆ, ನೀವು ಅವ್ರಿಗೆ ಯಾವ ರೀತಿ ಉತ್ತರ ಕೊಡ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಅದು ಬರೀ ಸಿನಿಮಾದಲ್ಲಿ ಮಾತ್ರ ಅಲ್ಲ, ಇಲ್ಲಿ ಕ್ಯಾಸ್ಟಿಂಗ್ ಕೌಚ್ ಅಂತಾರೆ, ಬೇರೆ ಕಡೆ ಅದು ಬೇರೆ ಹೆಸರಲ್ಲೇ, ಬೇರೆ ಇಂಡಸ್ಟ್ರೀಲಿ ಅಥವಾ ಬೇರೆ ಪ್ರೊಫೆಷನಲ್ಲಿ ಬೇರೆ ಬೇರೆ ಥರ ಇರುತ್ತೆ. ಎಲ್ಲ ಕಡೆನೂ ಇರುತ್ತೆ. ಇವಾಗ ಒಂದು ಸಾಮಾನ್ಯ ಒಂದು ರೋಡಲ್ಲಿ ನಡ್ಕೊಂಡು ಹೋಗ್ತಿದ್ರೆ ಯಾರೋ ಹಿಂಗೆ ಅಂದ್ಕೊಂಡು ಹೋಗ್ತಾರೆ, ಅಥವಾ ಬಸ್ಸಲ್ಲಿ ಹೋದಾಗ ಎಲ್ಲ ಕಡೆನೂ ನಡೆಯುತ್ತೆ. ನಿಮ್ಮ ಉತ್ತರ ಏನಾಗಿರುತ್ತೆ ಅನ್ನೋದು ಡಿಪೆಂಡ್ಸ್ ಆನ್ ಯು. ವಾಟ್ ಯು ಚೂಸ್. ನೆಪೋಟಿಸಮ್ ಬಗ್ಗೆ ಬಹಳ ಚರ್ಚೆಗಳಿರುತ್ತವೆ, ಆಗಿಂದೀಗ ಈಗಿಂದೀಗ. ನೆಪೋಟಿಸಮ್ ಅನ್ನೋದು ವರ್ಕ್ ಆಗಲ್ವಾ? ನೆಪೋಟಿಸಮ್ ಅನ್ನೋದೇ ಮ್ಯಾಟರ್ ಆಗತ್ತಾ? ನಿಮ್ಮ ಪ್ರಕಾರ ಹೆಂಗೆ ವರ್ಕ್ ಆಗತ್ತದು? ಯುವರ್ ವರ್ಕ್ ಶುಡ್ ಸ್ಪೀಕ್ ಫಾರ್ ಯುವರ್ ಸೆಲ್ಫ್, ನಾಟ್ ನೆಪೋಟಿಸಮ್. ಅದು ಈಗ ತುಂಬ ಜಾಸ್ತಿ. ಐ ಡೋಂಟ್ ಬಿಲೀವ್ ಇನ್ ದ್ಯಾಟ್. ಓಕೆ. ಅದು ಹಿಂದಿನ ಕಾಲದಲ್ಲಿ ಅದೇನದು ರಾಜರು ಬಂದಾಗ ಬಹುಪರ ಅದೆಲ್ಲ ಹೇಳ್ಕೊಂಡು ಬರೋರಲ್ವ, ಯಾಕೆ ಬೇಕು? ಇಫ್ ಯು ಆರ್ ಕಾನ್ಫಿಡೆಂಟ್, ನಿಮ್ಮಲ್ಲಿ ಆ ಕ್ಯಾಲಿಬರ್ ಇದ್ದು, ಆ ಒಂದು ನಾನು ಅಚೀವ್ ಮಾಡ್ತೀನಿ ಅನ್ನೊಂದು ನಿಮ್ಮ ಫರ್ಮ್ ಮೈಂಡ್ ಇದ್ದರೆ, ಇಫ್ ಯು ಹ್ಯಾವ್ ಡಿಸೈಡೆಡ್ ಆನ್ ಯುವರ್ ಪಾತ್ ಅಂದರೆ ನಿಮ್ಗೆ ಇದು ಯಾವುದೂ ಬೇಕಾಗಲ್ಲ. ಯು ವಿಲ್ ಸ್ಟಿಲ್ ಡೂ ಇಟ್. ಯು ವಿಲ್ ಕ್ರಿಯೇಟ್ ಯುವರ್ ಓನ್ ಪಾತ್. ಮೇ ಬಿ ನನ್ನ ಜೊತೆ ಮಾತಾಡಿದ ಬಹಳಷ್ಟು ಜನ ಹೇಳಿದ್ದು, ಕೆಲವೊಂದು ಕಡೆ ಅದರ ಬೆನಿಫಿಟ್ಸ್ ಡೆಫಿನೆಟ್ಲಿ ಸಿಗುತ್ತೆ ಆರಂಭಿಕ ಹಂತದಲ್ಲಿ, ಬಟ್ ಎಂಡ್ ಆಫ್ ದ ಡೇ ಅದು
ಉಳಿಬೇಕು ಅಂದರೆ, ಅಥವಾ ನೀವು ಜನರ ಮನಸ್ಸಿನಲ್ಲಿ ಉಳಿಬೇಕು ಅಂದರೆ, ಇಟ್ಸ್ ಓನ್ಲಿ ಯೋರ್ ಕ್ಯಾಲಿಬರ್, ಯೋರ್ ಟ್ಯಾಲೆಂಟ್. ಅದನ್ನೇ ಮೇ ಬಿ ಕೆಲವೊಂದು ಸಣ್ಣ ಪುಟ್ಟ ಬೆನಿಫಿಟ್ಸ್ ಇರಬಹುದು, ರೆಕಗ್ನೈಸೇಷನ್ಸ್ ಇರಬಹುದು, ಬಟ್ ಎಂಡ್ ಆಫ್ ದ ಡೇ ಜನರನ್ನ ಗೆಲ್ಲಬೇಕು ಅಂದರೆ ನಿಮ್ಮದೇ ಟ್ಯಾಲೆಂಟ್ ಹೌದು ಅಂತ. ಬಿಗಿನಿಂಗಲ್ಲಿ ನೀವು ನಿಮ್ಮ ಬಗ್ಗೆ ನೆಪೋಟಿಸಮ್ ಅಂದರೆ ಏನು ಇನ್ನೂ ಮಾಡಿಲ್ವಲ್ಲ, ಅದ್ರ ಬಗ್ಗೆ ಹೇಳ್ಕೊಳ್ಳೋಕ್ಕೆ, ಮಾತಾಡ್ಕೊಳ್ಳೋಕ್ಕೆ, ಅಥವಾ ಬೇರೆ ಯಾರನ್ನೋ ಅದಕ್ಕೆ ರೆಡಿ ಮಾಡಿ ಹೊಗಳು ಹೇಳು ಅಂತ ಅನ್ನೋದಕ್ಕೆ ಯು ಸ್ಟಿಲ್ ನಾಟ್ ಡನ್ ಎನಿಥಿಂಗ್. ಬಟ್ ಎಸ್, ಫೈನಲಿ ನೀವೇನು ಅಚೀವ್ ಮಾಡ್ತೀರಾ ಅನ್ನೋದ್ರ ಮೇಲೆ ನಿಂತಿರುತ್ತೆ. ಇವಾಗ ನದಿನೂ ಅಷ್ಟೇ, ಅದ್ರ ದಾರಿನ ಅದು ಕೊರ್ಕೊಂಡು ಹೋಗಬೇಕೇ ಹೊರತು ಯಾರು ನದಿ ಈ ಕಡೆ ಬಾ ಹರಿ ಅಂತ ಅನ್ಲೆಸನೆಂಟಿಲ್ಲ ನಾವು ಡ್ಯಾಮ್ ಕಟ್ಟಿ ಆ ಥರ ಏನಾದ್ರು ಮಾಡಿದ್ರೆ. ಬಟ್ ಈಗ ಹೆಂಗಾಗೋಗಿದೆ ಅಂದರೆ, ಒಂದೊಂದು ಸತಿ ಅನ್ಫಾರ್ಚುನೇಟ್ಲಿ ಈ ಟ್ರೆಂಡ್ ಶುರು ಆಗೋಗ್ಬಿಟ್ಟು ಏನಂತಾರೆ, ಬಿಕಾಸ್ ವಿ ಆರ್ ಅಮಾಂಗ್ಸ್ಟ್ empty vessels which make a lot of noise. ಒಂದೊಂದ್ಸತಿ you're forced to do that. ಆ ಥರ ಪರಿಸ್ಥಿತಿ ಬರ್ತಾ ಇದೆ ಇವಾಗ, ಅವ್ರು ಬಂದ್ಬಿಟ್ಟಿದೆ ಆಲ್ರೆಡಿ. ಅದು ಖಂಡಿತವಾಗ್ಲೂ ಇಟ್ಸ್ ನಾಟ್ ಅ ಗುಡ್ ಥಿಂಗ್.